ಹಾಯ್ ಗಾಯ್ಸ್, ಹೇಗಿದ್ದೀರಿ ನೀವೆಲ್ಲರೂ? ನಾಡಿನ ಸಮಸ್ತ ಜನರಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ನನ್ನೊಟ್ಟಿಗೆ ಒಂದು ಕೃಷ್ಣ ಇದ್ದಾರೆ ನೋಡಿ. ನಮಸ್ತೆ. ಕೃಷ್ಣ ನಗರಿಯಾದ ನಮ್ಮ ಉಡುಪಿಯಲ್ಲಿ ಇವತ್ತು ತುಂಬ ಸಂಭ್ರಮ ಸಡಗರ. ಒಂದು ಲಾಸ್ಟ್ ಇಯರ್ ಇರಲಿಲ್ಲ, ಅದಕ್ಕಿಂತ ಮೊದಲ ವರ್ಷ ತುಂಬ ನಮ್ಮ ಉಡುಪಿಯಲ್ಲಿ ಹೇಳೋದೇ ಬೇಡ ಅದರದ್ದು ಸಂತೋಷ ಸಡಗರ ಎಲ್ಲ. ಅಷ್ಟು ಸಂತೋಷ ಸಂಭ್ರಮ ಇತ್ತು. ತುಂಬ ವೇಷಗಳು, ಎಲ್ಲಿ ನೋಡಿದರೆ ವೇಷಗಳು. ಇಡೀ ಉಡುಪಿ ನಮ್ಮ ಜನರೆಲ್ಲ ರೋಡ್ ಮೇಲೆ ಇದ್ದಾರೆ ಅಂತ ಹೇಳ್ಬೋದು ವಿವರ್ಸ್. ಅಷ್ಟು ನಮ್ಮ ಉಡುಪಿಯಲ್ಲಿ ಸಂಭ್ರಮ. ಕೋವಿಡ್ ಕಾಲ ಆಗಿದ್ದರಿಂದ ಇವಾಗ ಅಷ್ಟಿಲ್ಲ. ಉಡುಪಿ ಕೃಷ್ಣ ಮಠದಲ್ಲಿ ಅವರೇ ಎಲ್ಲರೂ ಸೇರಿ ಎಲ್ಲ ಅಲ್ಲಿಯ ಕ್ರಮಗಳನ್ನೆಲ್ಲ ಅವರೇ ದೇವಸ್ಥಾನದವರು, ಪೂಜೆ ಪುರೋಹಿತರು ಎಲ್ಲ ಸೇರಿ ಅಲ್ಲಿ ಮಾಡ್ತಾರೆ. ನಾವು ಈಗ ಒಂದು ಶ್ರೀ ದುರ್ಗಾ ದೇವಿ ಟೆಂಪಲ್ ಕುಂಜಾರುಗಿರಿ ಅಲ್ಲಿ ಬಂದಿದ್ದೇವೆ ಈಗ ನಾವು. ಇದು ಸಹ ತುಂಬ ಕಾರಣಿಕವಾದಂತಹ ಸ್ಥಳ. ಇಲ್ಲಿ ತುಂಬ ನಮ್ಮ ಈ ಉಡುಪಿ ಕ್ಷೇತ್ರದ ಆಸುಪಾಸಿನಲ್ಲಿ ತುಂಬ ಇದು ದೇವಿ ಟೆಂಪಲ್ ಉಂಟು, ತುಂಬ ಕಾರಣಿಕದ ಟೆಂಪಲ್. ಅದರಲ್ಲಿ ಒಂದು ಇದು ಕುಂಜಾರುಗಿರಿ ಟೆಂಪಲ್ ಒಂದು ತುಂಬ ಶ್ರೇಷ್ಠವಾದುದು. ಈಗ ನಾವು ಇಲ್ಲಿ ಬಂದಿದ್ದೇವೆ. ಇಲ್ಲಿ ಕೆಳಗೆ ಸ್ವಲ್ಪ ಕೆಲವು ಮೈಲಿ ದೂರ ಹೋದರೆ ಒಂದು ಪಾಜಕ ಕ್ಷೇತ್ರ ಅಂತ ಶ್ರೀ ಮಧ್ವಾಚಾರ್ಯರು ಹುಟ್ಟಿದಂತಹ ಪುಣ್ಯಸ್ಥಳ ಅಂತ ಹೇಳ್ಬೋದು. ಪುಣ್ಯಸ್ಥಳ ಹೇಳ್ಬೋದಲ್ಲ, ಪುಣ್ಯಸ್ಥಳವೇ ವಿವರ್ಸ್. ನಾನು ಅಲ್ಲಿಗೆ ಸಹ ಹೋಗ್ತಿದ್ದೇನೆ. ಮಳೆ ಬರ್ತಾ ಉಂಟು ನೋಡಿ, ಮಳೆ ಇದೆ, ಆದರೂ ತೊಂದರೆ ಇಲ್ಲ. ನಾವೀಗ ದೇವಸ್ಥಾನಕ್ಕೆ ಮತ್ತು ಪಾಜಕ ಕ್ಷೇತ್ರಕ್ಕೆ ಹೋಗಿ ದರ್ಶನ ಪಡೆದು ಮತ್ತು ಅದರ ಬಗ್ಗೆ ನನಗೆ ಸ್ವಲ್ಪ ಮಾಹಿತಿಯನ್ನು ನಾನು ನಿಮ್ಮಲ್ಲಿ ಶೇರ್ ಮಾಡ್ತಾ ಇದ್ದೇನೆ. ಬನ್ನಿ ಹೋಗುವ. ಇಲ್ಲಿ ಒಂದು ಸಣ್ಣ ಕೃಷ್ಣ, ಖುಷಿ ಕೃಷ್ಣ ಇದು. ಮತ್ತೆ ಇದು ಸ್ಟೆಪ್ಸ್ ಇದೆ ಅಲ್ಲ, ಇದು 250 ಸ್ಟೆಪ್ಸ್ ಉಂಟು. ದಾರಿ ಇಲ್ಲಿಂದ ಸಹ ಹತ್ತಿಕೊಂಡು ಬರ್ಬೋದು, ಇಲ್ಲದಿದ್ರೆ ವಾಹನದಿಂದ ಸೀದಾ ಟೆಂಪಲ್ ವರೆಗೆ ಸಹ ಬರ್ಬೋದು. ಸೃಷ್ಟಿಸಿದ ಕ್ಷೇತ್ರ, ಪುಣ್ಯಕ್ಷೇತ್ರ. ಇದನ್ನ ಕುಂಜಾರುಗಿರಿ ಮತ್ತೆ ದುರ್ಗಬೆಟ್ಟ ಮತ್ತೆ ವಿಮಾನಗಿರಿ ಅಂತ ಸಹ ಕರೀತಾರೆ. ಪರಶುರಾಮ ದೇವರು ಈ ಕ್ಷೇತ್ರವನ್ನ ಸೃಷ್ಟಿಸಿದಾಗ ದೇವತೆಗಳು ಬಂದು ಪುಷ್ಪಕ ವಿಮಾನದಲ್ಲಿ ಬಂದು ಹೂವನ್ನ ಹಾಕಿದ್ರಂತೆ. ಇದಕ್ಕೆ ವಿಮಾನಗಿರಿ ಸಹ ಅಂತ ಹೇಳ್ತಾರೆ ವಿವರ್ಸ್. ಮತ್ತೆ ಇದು ತುಂಬಾ ಒಂದು ನಿಸರ್ಗದ ಮಧ್ಯೆ ಇದೆ ಅಂದ್ರೆ ಅಷ್ಟು ಚಂದದ ದೇವಸ್ಥಾನ ಇದು ಕುಂಜಾರುಗಿರಿ. ಇಲ್ಲಿಂದ ಮುಂದೆ ಹೋದ್ರೆ ಪಾಜಕ ಕ್ಷೇತ್ರ ಅಂತ ಇದೆ. ಉಡುಪಿ ಕೃಷ್ಣ ನಗರಿಯಿಂದ ನಮ್ದು ಒಂದು 7 ಮೈಲಿ ದೂರದಲ್ಲಿ, ಅಷ್ಟು ಒಂದು ದೂರದಲ್ಲಿ ಆಗ್ನೇಯ ದಿಕ್ಕಿನಲ್ಲಿ ಪಾಜಕ ಕ್ಷೇತ್ರ ಇದೆ. ಶ್ರೀ ಮಧ್ವಾಚಾರ್ಯರು ಹುಟ್ಟಿದಂತಹ ಪುಣ್ಯ ಕ್ಷೇತ್ರ ಇದು. ಅಲ್ಲಿ ಸಹ ನಾವೀಗ ಹೋಗ್ತಾ ಇದ್ದೇವೆ. ವಿವರ್ಸ್, ಈಗ ಮಳೆ ಬರ್ತಾ ಇದೆ ಜೋರಾಗಿ. ನಿಮ್ಗೆ ಮೋಡ ಹಾಗೆ ಕಾಣಿಸ್ಬೋದು. ಇಲ್ಲದಿದ್ರೆ ತುಂಬಾ ಬಿಸಿಲಿದ್ರೆ ತುಂಬಾ ಚಂದ ಕಾಣಿಸ್ತದೆ. ಇಲ್ಲಿಂದ ಈ ದೃಶ್ಯ ಎಷ್ಟು ತುಂಬಾ ಸುಂದರವಾಗಿದೆ ಅಂತ ಹೇಳಿದ್ರೆ ಅಷ್ಟು ತುಂಬಾ ಚಂದ ಇದೆ. ಕುಂಜಾರುಗಿರಿ ಕ್ಷೇತ್ರಕ್ಕೆ ಎಲ್ಲರೂ ಬಂದು ದೇವಿಯ ದರ್ಶನ ಮಾಡಿ ಅಂತ ಹೇಳ್ತಾ ಇದ್ದೇನೆ.
ರಿವರ್ಸ್ ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ಮಧ್ವಾಚಾರ್ಯರದ್ದು ಪ್ರತಿಮೆ. ಅದೊಂದು 32 ಫೀಟಷ್ಟು ಹೈಟ್ ಇದೆ ಅದು. ಪಾಜಕ ಕ್ಷೇತ್ರ ಶ್ರೀ ಮಧ್ವಾಚಾರ್ಯರು ಹುಟ್ಟಿದಂತಹ ಪುಣ್ಯ ಸ್ಥಳ. ಇಲ್ಲಿ ಹತ್ತಿರದಲ್ಲಿ 4 ತೀರ್ಥ ಹೆಜ್ಜೆ ನೋಡ್ಕೊಳ್ಳೋಲ್ಲ. ಮಧ್ವಾಚಾರ್ಯರ ಮನೆ, ಈ ಪುಣ್ಯ ಮನೆಯಲ್ಲಿ ನಾನು ಇದ್ದೇನೆ, ಅದೇ ನನಗೆ ತುಂಬ ಖುಷಿ. ಮತ್ತು ನಮ್ಮ ಉಡುಪಿ ಶ್ರೀ ಕೃಷ್ಣನನ್ನು ಸ್ಥಾಪಿಸಿದವರು. ದ್ವಾರಕೆಯಲ್ಲಿ ಹೇಳಿ ಬಂದಂತಹ ದ್ವಾರಕಾ ನಗರದ ಹೇಳಿ ಬಂದಂತಹ ಶ್ರೀಕೃಷ್ಣ ಪ್ರತಿಮೆಯನ್ನು ಮಧ್ವಾಚಾರ್ಯರು ನಮ್ಮ ಉಡುಪಿಯಲ್ಲಿ ಸ್ಥಾಪನೆ ಮಾಡಿದರು. ಮತ್ತು ಅದು ಕೃಷ್ಣ ನಗರಿ ಆಯಿತು. ಈಗ ನಾನು ಅವರ ಮನೆಯಲ್ಲೇ ಇದ್ದೇನೆ. ಅಲ್ಲಿ ಮುಂದೆ ಅವರ ಕುಲದೇವರದ್ದು ಗುಡಿ ಇದೆ ಮುಂದೆ. ಜಗದ್ಗುರುಗಳಾದ ಶ್ರೀ ಮಧ್ವರು ಬಾಲ್ಯದಲ್ಲಿ ವಾಸುದೇವನಾಗಿದ್ದಾಗ ತಂದೆ ನಡಿಲ್ಲಾಯರು ಅಕ್ಷರಾಭ್ಯಾಸ ಮಾಡಿಸಿದ ಶಿಲೆ ಇದೊಂದು ಪ್ರಸಿದ್ಧಿ. ಅಕ್ಷರಾಭ್ಯಾಸವೆಂದು ಸುಮುಹೂರ್ತದಲ್ಲಿ ಸಾಂಕೇತಿಕವಾಗಿ ತಂದೆ ಕೈ ಹಿಡಿದು ಅಕ್ಕಿಯ ರಾಶಿಯಲ್ಲಿ ಬರೆಸಿದ ಅಕ್ಷರಗಳನ್ನೇ ಮರುದಿನ ಮತ್ತೆ ತಿದ್ದಿಸಲು ತೊಡಗಿದಾಗ ವಾಸುದೇವನು ತನ್ನ ಅಸಾಧಾರಣ ಧಾರಣ ಸಾಮರ್ಥ್ಯವನ್ನು ಪ್ರದರ್ಶಿಸುತ್ತಾ, ಅಪ್ಪ ನಿನ್ನೆಯದನ್ನೇ ಮತ್ತೆ ಬರೆಸುವೆ ಎಂದು ಹೇಳುತ್ತಾ ತಂದೆಯನ್ನಷ್ಟೇ ಅಲ್ಲ 3 ಲೋಕವನ್ನೇ ಬೆರಗುಗೊಳಿಸಿದ ಸ್ಥಳವಿದು. ದೇವರು ಇದು ತ್ರೈಲೋಕ್ಯಾಚಾರ್ಯರಾದ ಶ್ರೀ ಮಧ್ವರ ಪೂರ್ವಾಶ್ರಮದ ತಂದೆ ತಾಯಂದಿರಾದ ನಡಿಲ್ಲಾಯ ದಂಪತಿಗಳು ನೆಲೆಸಿದ್ದ ಆಚಾರ್ಯ ಶ್ರೀ ಮಧ್ವರು ಅವತರಿಸಿದ ಮನೆ. ನಡಿಲ್ಲಾಯರು ಪೂಜಿಸುತ್ತಿದ್ದ ಆಚಾರ್ಯ ಶ್ರೀ ಮಧ್ವರು ಬಾಲ್ಯದಲ್ಲಿ ಪೂಜಿಸಿದ ಶ್ರೀ ಅನಂತಾಸನ ದೇವರು ಇಲ್ಲಿಯ ಆರಾಧ್ಯ ಮೂರ್ತಿ. ಉಡುಪಿಯ ಅನಂತಾಸನ ಅನಂತೇಶ್ವರ ದೇವಾಲಯದಿಂದ ಬಂದು ಪಾಜಕದಲ್ಲಿ ನೆಲೆಗೊಂಡು ಶಂಖ ಚಕ್ರ ಗದಾ ಪದ್ಮಗಳಿಂದ ಸಹಿತವಾದ ಚತುರ್ಭುಜಗಳಿಂದ ಶೋಭಿಸುತ್ತಾ ಶ್ರೀದೇವಿ ಹಾಗೂ ಭೂದೇವಿಯರಿಂದ ಸಹಿತವಾಗಿ 5 ಹೆಡೆಯ ಶೇಷನ ಮೇಲೆ ಕುಳಿತಿರುವ ಈ ಮೂರ್ತಿಯು ಅತ್ಯಂತ ಸುಂದರವಾಗಿದೆ.